ಭಾರತದ ಮಧ್ಯಯುಗೀನ ಇತಿಹಾಸದಲ್ಲಿ ರಾಷ್ಟ್ರಕೂಟರು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ವಂಶಗಳಲ್ಲಿ ಒಂದಾಗಿದ್ದಾರೆ. ಇವರು ಕ್ರಿ. ಶ. 8ನೇ ಶತಮಾನದಿಂದ 10ನೇ ಶತಮಾನವರೆಗೆ ದಕ್ಷಿಣ ಮತ್ತು ಮಧ್ಯ ಭಾರತದ ವಿಶಾಲ ಪ್ರದೇಶಗಳನ್ನು ಆಳಿದರು. ಇವರ ಆಳ್ವಿಕೆ ರಾಜಕೀಯ, ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಭಾರತೀಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ರಾಷ್ಟ್ರಕೂಟ ವಂಶದ ಸ್ಥಾಪಕನಾಗಿ ದಂತಿದುರ್ಗನನ್ನು ಪರಿಗಣಿಸಲಾಗುತ್ತದೆ. ಅವನು ಚಾಲುಕ್ಯರ ಅಧೀನದಲ್ಲಿದ್ದ ಪ್ರದೇಶಗಳನ್ನು ಜಯಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನಂತರ ಕೃಷ್ಣ ಆಯ್, ಧ್ರುವ, ಗೋವಿಂದ ಮತ್ತು ಅಮೋಘವರ್ಷ ಆಯ್ ಮೊದಲಾದ ಶಕ್ತಿಶಾಲಿ ರಾಜರು ಈ ವಂಶವನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ದರು. ರಾಷ್ಟ್ರಕೂಟರ ರಾಜಧಾನಿ ಮೊದಲಿಗೆ ಮಯೂರಖಂಡಿ, ನಂತರ ಮಾನ್ಯಖೇಟ, ಇಂದಿನ ಮಲ್ಖೇಡ್ ಆಗಿತ್ತು. ರಾಷ್ಟ್ರಕೂಟರ ಆಳ್ವಿಕೆ ರಾಜಕೀಯವಾಗಿ ಅತ್ಯಂತ ಬಲಿಷ್ಠವಾಗಿತ್ತು. ಉತ್ತರ ಭಾರತದ ಪ್ರತಿಹಾರರು ಮತ್ತು ಪೂರ್ವ ಭಾರತದ ಪಾಲರು ಇವರ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿದ್ದರು. ಈ ಮೂರು ವಂಶಗಳ ನಡುವೆ ನಡೆದ ತ್ರಿಪಕ್ಷೀಯ ಹೋರಾಟವು ಕನ್ನೌಜ್ ಪ್ರದೇಶದ ಆಧಿಪತ್ಯಕ್ಕಾಗಿ ನಡೆದ ಪ್ರಸಿದ್ಧ ಸಂಘರ್ಷವಾಗಿದೆ. ಈ ಹೋರಾಟಗಳಲ್ಲಿ ರಾಷ್ಟ್ರಕೂಟರು ಹಲವು ಬಾರಿ ಜಯ ಸಾಧಿಸಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿದರು. ಪಾಲರು ಇವರ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿದ್ದರು. ಈ ಮೂರು ವಂಶಗಳ ನಡುವೆ ನಡೆದ ತ್ರಿಪಕ್ಷೀಯ ಹೋರಾಟವು ಕನ್ನೌಜ್ ಪ್ರದೇಶದ ಆಧಿಪತ್ಯಕ್ಕಾಗಿ ನಡೆದ ಪ್ರಸಿದ್ಧ ಸಂಘರ್ಷವಾಗಿದೆ. ಈ ಹೋರಾಟಗಳಲ್ಲಿ ರಾಷ್ಟ್ರಕೂಟರು ಹಲವು ಬಾರಿ ಜಯ ಸಾಧಿಸಿ ತಮ್ಮ ಪ್ರಾಬಲ್ಯವನ್ನು ತೋರಿಸಿದರು. ಗೋವಿಂದ ಉತ್ತರ ಭಾರತದವರೆಗೂ ದಂಡೆತ್ತಿ ತೆರಳಿ ಗಂಗಾ ತೀರದವರೆಗೂ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು. ರಾಷ್ಟ್ರಕೂಟರು ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಜಿಸಲಾಗಿತ್ತು. ಪ್ರಾಂತ್ಯಗಳನ್ನು ರಾಷ್ಟ್ರ, ವಿಷಯ ಮತ್ತು ಭೋಗಗಳಾಗಿ ವಿಂಗಡಿಸಲಾಗಿತ್ತು. ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಗ್ರಾಮಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಜನರ ದೈನಂದಿನ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದವು. ಇದರಿಂದ ಆಡಳಿತ ಜನಸ್ನೇಹಿಯಾಗಿ ರೂಪುಗೊಂಡಿತ್ತು. ಧರ್ಮದ ವಿಷಯದಲ್ಲಿ ರಾಷ್ಟ್ರಕೂಟರು ಅಪಾರ ಸಹಿಷ್ಣುತೆಯನ್ನು ತೋರಿದರು. ಬಹುತೇಕ ರಾಜರು ಶೈವರಾಗಿದ್ದರೂ ವೈಷ್ಣವ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಮಾನ ಗೌರವ ನೀಡಿದರು. ವಿಶೇಷವಾಗಿ ಅಮೋಘವರ್ಷ ಆಯ್ ಜೈನ ಧರ್ಮದ ಅನುಯಾಯಿಯಾಗಿದ್ದನು. ಅವನ ಕಾಲದಲ್ಲಿ ಜೈನ ಧರ್ಮವು ಬಹಳಷ್ಟು ಅಭಿವೃದ್ಧಿ ಹೊಂದಿತು. ಧಾರ್ಮಿಕ ಸಹಿಷ್ಣುತೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸಿತು. ರಾಷ್ಟ್ರಕೂಟರ ಕಾಲದಲ್ಲಿ ಸಾಹಿತ್ಯಕ್ಕೆ ಅಪಾರ ಪ್ರೋತ್ಸಾಹ ದೊರಕಿತು. ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳು ವಿಶೇಷವಾಗಿ ಬೆಳೆಯುವಂತಾಯಿತು. ಅಮೋಘವರ್ಷ ಆಯ್ ಸ್ವತಃ ಒಬ್ಬ ಪಂಡಿತನಾಗಿದ್ದು, ಅವನು ರಚಿಸಿದ ಕವಿರಾಜಮಾರ್ಗ ಕನ್ನಡದ ಪ್ರಥಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ. ಈ ಕೃತಿ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ದಿಕ್ಕು ತೋರಿಸಿತು. ಸಂಸ್ಕೃತದಲ್ಲಿ ತ್ರಿವಿಕ್ರಮ ಭಟ್ಟ, ಮಹಾವೀರಾಚಾರ್ಯ ಮೊದಲಾದ ವಿದ್ವಾಂಸರು ಪ್ರಸಿದ್ಧರಾಗಿದ್ದರು. ಮಹಾವೀರಾಚಾರ್ಯನು ಗಣಿತಶಾಸ್ತ್ರದಲ್ಲಿ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾನೆ. ವಾಸ್ತುಶಿಲ್ಪ ಮತ್ತು ಕಲೆಗಳಲ್ಲಿ ರಾಷ್ಟ್ರಕೂಟರು ಅದ್ಭುತ ಸಾಧನೆ ಮಾಡಿದರು. ಇವರ ಕಾಲದ ಅತ್ಯಂತ ಪ್ರಸಿದ್ಧ ವಾಸ್ತುಶಿಲ್ಪ ಕೃತಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಈ ದೇವಾಲಯವನ್ನು ಕೃಷ್ಣ ಆಯ್ ನಿರ್ಮಿಸಿದನು. ಒಂದೇ ಬಂಡೆಯಿಂದ ಕೆತ್ತಲ್ಪಟ್ಟ ಈ ಶಿಲಾಮಂದಿರವು ವಿಶ್ವವಿಖ್ಯಾತವಾಗಿದೆ. ಇದರ ಶಿಲ್ಪಕಲೆ ರಾಷ್ಟ್ರಕೂಟರ ಕಲೆಗಾರಿಕೆಯ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಅಲ್ಲದೆ ಎಲಿಫೆಂಟಾ, ಬಾದಾಮಿ ಮತ್ತು ಪಟ್ಟದಕಲ್ಲು ಪ್ರದೇಶಗಳಲ್ಲಿಯೂ ರಾಷ್ಟ್ರಕೂಟರ ಕಲೆಯ ಪ್ರಭಾವವನ್ನು ಕಾಣಬಹುದು. ಆರ್ಥಿಕವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಸಮೃದ್ಧವಾಗಿತ್ತು. ಕೃಷಿಯೇ ಪ್ರಮುಖ ಉದ್ಯೋಗವಾಗಿದ್ದು, ನೀರಾವರಿ ವ್ಯವಸ್ಥೆಗಳಿಗೆ ಹೆಚ್ಚಿನ ಗಮನ ನೀಡಲಾಗುತ್ತಿತ್ತು. ವ್ಯಾಪಾರ ಮತ್ತು ವಾಣಿಜ್ಯವು ಉತ್ತಮವಾಗಿ ಬೆಳೆಯಿತು. ದೇಶೀಯ ಮತ್ತು ವಿದೇಶಿ ವ್ಯಾಪಾರಗಳ ಮೂಲಕ ಸಮೃದ್ಧಿ ಹೆಚ್ಚಿತು. ನಾಣ್ಯ ವ್ಯವಸ್ಥೆ ಉತ್ತಮವಾಗಿದ್ದು, ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ವ್ಯಾಪಕವಾಗಿ ಬಳಕೆಯಲ್ಲಿದ್ದವು. ರಾಷ್ಟ್ರಕೂಟ ಸಾಮ್ರಾಜ್ಯದ ಪತನವು 10ನೇ ಶತಮಾನದ ಕೊನೆಯಲ್ಲಿ ಆರಂಭವಾಯಿತು. ಆಂತರಿಕ ಕಲಹಗಳು ಮತ್ತು ಪಶ್ಚಿಮ ಚಾಲುಕ್ಯರ ಬಲವರ್ಧನೆಯಿಂದಾಗಿ ರಾಷ್ಟ್ರಕೂಟರ ಶಕ್ತಿ ಕುಗ್ಗಿತು. ಕೊನೆಗೆ ತೈಲಪ 2 ರಾಷ್ಟ್ರಕೂಟರನ್ನು ಸೋಲಿಸಿ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಒಟ್ಟಾರೆ ರಾಷ್ಟ್ರಕೂಟರು ಭಾರತೀಯ ಇತಿಹಾಸದಲ್ಲಿ ರಾಜಕೀಯ ಶಕ್ತಿ, ಧಾರ್ಮಿಕ ಸಹಿಷ್ಣುತೆ, ಸಾಹಿತ್ಯಿಕ ಬೆಳವಣಿಗೆ ಮತ್ತು ವಾಸ್ತುಶಿಲ್ಪದ ವೈಭವಕ್ಕೆ ಹೆಸರುವಾಸಿಯಾಗಿದ್ದಾರೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ದಕ್ಷಿಣ ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಇವರ ಪಾತ್ರ ಅಮೂಲ್ಯವಾಗಿದೆ. ರಾಷ್ಟ್ರಕೂಟರ ಕೊಡುಗೆಗಳು ಇಂದಿಗೂ ಭಾರತೀಯ ಸಂಸ್ಕೃತಿಯ ಮಹತ್ವದ ಅಧ್ಯಾಯವಾಗಿ ಉಳಿದಿವೆ.